ಹಲೋ ಫ್ರೆಂಡ್, ನಮಸ್ಕಾರ. ನಾನು ಇವತ್ತಿನ ನೋಡಿದ್ಲಿ ಫ್ರೆಂಡ್ಸ್, ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಆನ್ಲೈನ್ ಮೂಲಕ PDF ಗಳನ್ನ ಸೇಲ್ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ಹೇಗೆ ನೀವು ಅರ್ನಿಂಗ್ ಮಾಡೋದು ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ಫ್ರೆಂಡ್ಸ್ ಆಲ್ರೆಡಿ ಈ ಮೆಥಡ್ ಮೇಲೆ ಜನ ವರ್ಕ್ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಿಂದ ಫ್ರೆಂಡ್ಸ್ ಅವರು 13 ಲಕ್ಷವರೆಗೂ ಒಂದು PDF ಇಂದ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಮೊದಲಿಗೆ ಫ್ರೆಂಡ್ಸ್ ನಿಮಗೆ ಅದರದ ಅರ್ನಿಂಗ್ ಪ್ರೂಫ್ ಅನ್ನ ತೋರಿಸ್ತೀನಿ. ಆನಂತರ ನಾನು ನಿಮಗೆ ಹೇಳ್ತೀನಿ ಏನ್ ಕೆಲಸ ಇದೆ ಹಾಗೂ ನೀವು ಕೆಲಸ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದೊಂದು ವಾಲಾಟ್ ಇದೆ. ಸೊ ಇಲ್ಲಿ ನೋಡಿ ಇದು ಎಷ್ಟು ಸೇಲ್ ಆಗಿದೆ, 1500 ಪೀಸಸ್ ಇದು ಸೇಲ್ ಆಗಿದೆ ಹಾಗೂ ಒಂದು ಪೀಸ್ಗೆ ಫ್ರೆಂಡ್ಸ್ ಇವರು ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ, 920 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಸೊ ಇವಾಗ ಫ್ರೆಂಡ್ಸ್ ನಾವು ಇವ್ರದ್ದು ಅರ್ನಿಂಗ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿವರೆಗೂ ಇವರು ಎಷ್ಟು ಅರ್ನ್ ಮಾಡಿದರೆ 13,80,000 ಫ್ರೆಂಡ್ಸ್ ಕೇವಲ ಆ ಒಂದು PDF ಇಂದ ಇವರು ಅರ್ನಿಂಗ್ಸ್ ಅನ್ನ ಮಾಡಿದ್ದಾರೆ. ಸೊ ಇವಾಗ ಫ್ರೆಂಡ್ಸ್ ನಾನು ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವಾಗ ನಮ್ಮ ಮುಂದೆ ವಾಲೆಟ್ ಓಪನ್ ಆಗಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ನೋಡಿ ಏನಂತ ಬರೆದಿದೆ, ಡಿಜಿಟಲ್ ಡೌನ್ಲೋಡ್ ಅಂತ ಬರೆದಿದೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಡಿಜಿಟಲ್ ಫೈಲ್ ಟೈಪ್ ಜಿಪ್ ಅಂತ ಬರೆದಿದೆ. ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಇವರು ಈ ಫ್ರೇಮ್ಸ್ ಗಳನ್ನ ಸೇಲ್ ಮಾಡ್ತಾ ಇಲ್ಲ. ಇಲ್ಲಿ ಫ್ರೆಂಡ್ಸ್ ಇವರು ಏನ್ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಫ್ರೆಂಡ್ಸ್ ಇವರು ಕೇವಲ ಈ ಡಿಸೈನ್ ಗಳನ್ನ ಸೇಲ್ ಮಾಡ್ತಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಇವರು ಏನ್ ಮಾಡ್ತಾರೆ, ಈ ಡಿಸೈನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಆನಂತರ ಫ್ರೆಂಡ್ಸ್ ಇದನ್ನ ಜಿಪ್ ಫೈಲ್ ಅಲ್ಲಿ ಅಥವಾ PDF ಫೈಲ್ ಅಲ್ಲಿ ಅಥವಾ JPG ಆಗಿರ್ಬೋದು ಅಥವಾ PNG ಫಾರ್ಮೆಟ್ ಅಲ್ಲಿ ಫ್ರೆಂಡ್ಸ್ ಅದನ್ನ ಸೇಲ್ ಮಾಡ್ತಾರೆ. ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಇವರು ಯಾವ್ದು ರೀತಿ ಫಿಸಿಕಲ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾ ಇಲ್ಲ. ಫಿಸಿಕಲ್ ಪ್ರಾಡಕ್ಟ್ ಅಲ್ಲಿ ಫ್ರೆಂಡ್ಸ್ ಏನಾಗುತ್ತೆ, ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗುತ್ತೆ, ಆನಂತರ ಫ್ರೆಂಡ್ಸ್ ನಿಮಗೆ ಇದರ ಪ್ಯಾಕೇಜಿಂಗ್ ಮಾಡಬೇಕಾಗುತ್ತೆ, ಆನಂತರ ಅದನ್ನ ಕೂರಿಯರ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಫ್ರೆಂಡ್ಸ್ ಡಿಜಿಟಲ್ ಪ್ರಾಡಕ್ಟ್ ಅಲ್ಲಿ ಇದೆಲ್ಲ ನಿಮಗೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಅವಶ್ಯಕತೆ ಇಲ್ಲ, ನಿಮಗೆ ಪ್ಯಾಕೇಜಿಂಗ್ ಅವಶ್ಯಕತೆ ಇಲ್ಲ, ನಿಮಗೆ ಕೂರಿಯರ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವೇನ್ ಮಾಡ್ತೀರಾ, ಇಲ್ಲಿ ಸಿಂಪ್ಲಿ ಈ ರೀತಿ ಒಂದು ಜಿಪ್ ಫಾರ್ಮೆಟ್ ಆಗಿರ್ಬೋದು, ಒಂದು PDF ಫಾರ್ಮೆಟ್ ಅಲ್ಲಿ ನೀವು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತಿದ್ದೀರಾ. ಓಕೆ, ಸೊ ಹಾಗಾಗಿ ಫ್ರೆಂಡ್ಸ್ ನೋಡಿ ಇವರಿಗೆ ಎಷ್ಟೊಂದು ಲಾಭ ಆಗ್ತಿದೆ ಅಂತ. ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಮ ಮೈಂಡಲ್ಲಿ ಕ್ವಶನ್ ಬರ್ತಾ ಇರಬಹುದು, ಯಾಕೆ ಯಾರು ಕೇವಲ ಒಂದು PDF ಈ ರೀತಿ ಒಂದು ಡಿಸೈನ್ಗೋಸ್ಕರ ಯಾಕೆ ಇಷ್ಟೊಂದು ಪೇ ಮಾಡ್ತಾರೆ ಅಂತ ನಿಮ್ಮ ಮೈಂಡಲ್ಲಿ ಕ್ವಶನ್ ಬರ್ತಾ ಇರಬಹುದು. ಯಾಕಂದ್ರೆ ನೋಡಿ ಫ್ರೆಂಡ್ಸ್ ಇದು ಆಬ್ವಿಯಸ್ ಕ್ವಶನ್ ಇದೆ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ನಾವೇನ್ ಮಾಡ್ತೀವಿ, ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇವಾಗ ನಮಗೆ ಈ ರೀತಿ ಒಂದು ಫ್ರೇಮ್ ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಸಿಂಪ್ಲಿ ಗೂಗಲ್ ಅಲ್ಲಿ ಹೋಗಿ ಅದನ್ನ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೋತೀವಿ. ಬಟ್ ಅದೇ ಟೈರ್ 1 ಕಂಟ್ರೀಸ್ ಅಲ್ಲಿ ಅಥವಾ ಬೇರೆ ಕಂಟ್ರಿಗಳಲ್ಲಿ ಫ್ರೆಂಡ್ಸ್ ಈ ರೀತಿ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ಕಾಪಿರೈಟ್ ಪಾಲಿಸಿ ಎಲ್ಲ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ. ಸೊ ಅಲ್ಲಿ ಫ್ರೆಂಡ್ಸ್ ಅವರಿಗೆ ಯಾವುದೊಂದು ಪ್ರಾಡಕ್ಟ್ ಬೇಕು ಅಂದಾಗ ಅವ್ರು ಏನ್ ಮಾಡ್ತಾರೆ, ಅದನ್ನ ಪರ್ಚೇಸ್ ಮಾಡ್ತಾರೆ. ಸೊ ಹೀಗಾಗಿ ಫ್ರೆಂಡ್ಸ್ ಇಲ್ಲಿ ಇಷ್ಟೊಂದು ನಿಮಗೆ ಸೇಲ್ ಗಳನ್ನ ನೋಡೋಕೆ ಸಿಗುತ್ತೆ. ಅವಾಗ ನೀವು ನೋಡಿದ್ರ ಇದಕ್ಕೆ 1,500 ಸೇಲ್ ಬಂದಿದೆ. ಅಂದ್ರೆ ಫ್ರೆಂಡ್ಸ್ ಇವರು ಟೋಟಲ್ ಆಗಿ ನೋಡಿದ್ರೆ ಈ ಒಂದು ಪ್ರಾಡಕ್ಟ್ ಇಂದ ಅವರು 13,80,000 ರೂಪಾಯಿನ ಅರ್ನ್ ಮಾಡಿದ್ರೆ. ಸೊ ಇವಾಗ ಫ್ರೆಂಡ್ಸ್ ನಿಮ್ಗೆ ಹೇಳ್ತೀನಿ ಹೇಗೆ ನೀವು ಇವಾಗಿನ ಟೈಮ್ ಅಲ್ಲಿ ಆನ್ಲೈನ್ ಅಲ್ಲಿ ನೀವು ಡಿಜಿಟಲ್ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡಿ ಹೇಗೆ ನೀವು ಅರ್ನಿಂಗ್ ಮಾಡೋದು ಅಂತ ಹೇಳ್ತೀನಿ. ಹಾಗೂ ಇಲ್ಲಿ ಯಾರಿಗೆ ರೀತಿ ಡಿಸೈನ್ ಗಳನ್ನ ಕ್ರಿಯೇಟ್ ಮಾಡೋಕೆ ಬರೋದಿಲ್ಲ, ಸೊ ನೀವು ಹೇಗೆ ಈ ರೀತಿ ಡಿಸೈನ್ ಗಳನ್ನ ಫ್ರೀಲಿ ಹೇಗೆ ನೀವು ಕ್ರಿಯೇಟ್ ಮಾಡೋದು ಅಂತ ಕೂಡ ನಿಮಗೆ ಕಲಿಸ್ತೀನಿ. ಸೊ ಇವಾಗ ಫ್ರೆಂಡ್ಸ್ ಈ ವೆಬ್ಸೈಟ್ ಹೆಸರು ಬಂದ್ಬಿಟ್ಟು ಇಟ್ಸಿ ಅಂತ. ಇದು ಫ್ರೆಂಡ್ಸ್ ಒಂದು ರೀತಿ ಅಮೆಜಾನ್ ವೆಬ್ಸೈಟ್ ತರನೇ ಅಂತ ಹೇಳ್ಬೋದು. ಸೊ ಅಮೆಜಾನ್ ಎಷ್ಟು ದೊಡ್ಡ ವೆಬ್ಸೈಟ್ ಇದೆಯಲ್ಲ ಅಷ್ಟೇ ಫ್ರೆಂಡ್ಸ್ ಅದು ಇಟ್ಸಿ ಕೂಡ ಅಷ್ಟೇ ದೊಡ್ಡ ವೆಬ್ಸೈಟ್ ಇದೆ. ಅಮೆಜಾನ್ ಅಲ್ಲಿ ಫ್ರೆಂಡ್ಸ್ ಏನಾಗುತ್ತೆ, ಅಲ್ಲಿ ಫಿಸಿಕಲ್ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತಾರೆ, ಬಟ್ ಇಟ್ಸಿಲಿ ಫ್ರೆಂಡ್ಸ್ ಡಿಜಿಟಲ್ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತಾರೆ. ಸೊ ತುಂಬಾ ಜನ ಇದ್ದಾರೆ ಇದು ಇಟ್ಸಿನ ಯೂಸ್ ಮಾಡ್ತಾರೆ ಬೇರೆ ಕಂಟ್ರಿಗಳಲ್ಲಿ. ಸೊ ನೀವು ನೋಡ್ತಾ ಇರಬಹುದು, ನಿಮ್ಮ ಮುಂದೆ ಪ್ರೂಫ್ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ನೀವು ಡಿಜಿಟಲ್ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡಿ ಹೇಗೆ ಅರ್ನಿಂಗ್ ಮಾಡೋದು ಅಂತ ಹೇಳ್ತೀನಿ. ಹಾಗೂ ಆ ಡಿಜಿಟಲ್ ಪ್ರಾಡಕ್ಟ್ ಗಳನ್ನ ನೀವು ಹೇಗೆ ಕ್ರಿಯೇಟ್ ಮಾಡುವಂತ ಕೂಡ ನಿಮಗೆ ಹೇಳ್ತಾ ಇದೀನಿ. ಸೊ ಇದ್ರ ಬಗ್ಗೆ ನೀವು ವರಿ ಮಾಡಕ್ ಹೋಗ್ಬಿಡಿ. ಸೊ ಇವಾಗ ನಾನು ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಡಿಜಿಟಲ್ ಪ್ರಾಡಕ್ಟ್ ಎಕ್ಸಾಂಪಲ್ ಗಳನ್ನ ತೋರಿಸ್ತೀನಿ. ಸೊ ನೀವು ಯಾವ ನಿಮಗೆ ವರ್ಕ್ ಇಷ್ಟ ಆಗುತ್ತೆ ಅಥವಾ ನಿಮಗೆ ಇದರಲ್ಲಿ ವರ್ಕ್ ಮಾಡಕ್ ಬರುತ್ತೆ ಅಂತ ಅನ್ಸುತ್ತೆ, ನೀವು ಅದ್ರ ಮೇಲೆ ವರ್ಕ್ ಅನ್ನ ಶುರು ಮಾಡಬಹುದು. ಹಾಗೂ ಫ್ರೆಂಡ್ಸ್ ಮುಂದೆ ನಾನು ನಿಮಗೆ ಹೇಳ್ತಿದ್ದೀನಿ ಸೊ ಹೇಗೆ ನೀವು ಡಿಸೈನ್ ಗಳನ್ನ ಕ್ರಿಯೇಟ್ ಮಾಡೋದು ಅಂತ ಕೂಡ ಹೇಳ್ತಿದ್ದೀನಿ. ಅದ್ರ ಬಗ್ಗೆ ನೀವು ವರಿ ಮಾಡಕ್ ಹೋಗ್ಬಿಡಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಾನು ಸಿಂಪ್ಲಿ ಏನ್ ಮಾಡ್ತೀನಿ ಗೊತ್ತಾ, ವಾಲ್ ಆರ್ಟ್ ಅಂತ ನಾನು ಇಲ್ಲಿ ಸರ್ಚ್ ಮಾಡಿದೀನಿ, ಸೆಲೆಕ್ಟ್ ಮಾಡಿದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಮ್ಮ ಮುಂದೆ ನೋಡಿ ಎಷ್ಟೊಂದು ಇಲ್ಲಿ ಡಿಜಿಟಲ್ ಪ್ರಾಡಕ್ಟ್ಸ್ ಓಪನ್ ಆಗಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿರುವಂತ ವಾಲ್ ಆರ್ಟ್ ಬಂದಿದೆ ಅಂತ. ಸೊ ಇಲ್ಲಿ ನೋಡ್ತಾ ಇರಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅವಾಗಲೇ ತೋರಿಸಿದಾಗೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ರೆ, ಸೊ ಡಿಜಿಟಲ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾ ಇವಾಗ ಇನ್ನು ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ಇವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ನೋಡ್ತಾ ಇರಬಹುದು ಡೌನ್ಲೋಡ್ ಫೈಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನಿಮ್ಗೆ ಇದು ಅರ್ಥ ಆಗಿರಬಹುದು. ಇಲ್ಲಿ ಫ್ರೆಂಡ್ಸ್ ಇವರು ಯಾವುದೇ ರೀತಿ ಫಿಸಿಕಲ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಲ್ಲ, ಇಲ್ಲಿ ಫ್ರೆಂಡ್ಸ್ ಇವರು ಡಿಜಿಟಲ್ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡ್ತಾರೆ. ಅಂದ್ರೆ ಫ್ರೆಂಡ್ಸ್ ಇವರು PDF ಫೈಲ್ ಗಳನ್ನ ಸೇಲ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಓಕೆ, ಸೊ ಇಲ್ಲಿ ಕೇವಲ ಫ್ರೆಂಡ್ಸ್ ಇವರು PDF ಫೈಲ್ ಗಳನ್ನ ಸೇಲ್ ಮಾಡಿ ಇಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸ್ತಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ವಾಲ್ ಆರ್ಟ್ ಅಂತಿದೆ. ಸಿಂಪ್ಲಿ ಫ್ರೆಂಡ್ಸ್ ನೀವೇನ್ ಮಾಡಬಹುದು, ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಡಿಸೈನ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಡಿಸೈನ್ಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೂಡ ಹೇಳ್ತಿದ್ದೀನಿ, ಅದ್ರ ಬಗ್ಗೆ ನೀವು ವರಿ ಮಾಡಕ್ ಹೋಗ್ಬಿಡಿ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ರೀತಿ ವಾಲ್ ಆರ್ಟ್ ಗೆ ಎಷ್ಟೊಂದು ಸೇಲ್ ಆಗ್ತಿದೆ ಅಂತ ನೋಡಬಹುದು. ಇದು ನೋಡಿ ಫ್ರೆಂಡ್ಸ್, ಇದು ಒಂದು ಪ್ರಾಡಕ್ಟ್ ಇದೆ. ಸೊ ಇದು ನೋಡಿ 1,400 ಪ್ರಾಡಕ್ಟ್ ಸೇಲ್ ಆಗಿದೆ. ಇದು ನೋಡ್ತಾ ಇರಬಹುದು 1,600 ಪ್ರಾಡಕ್ಟ್ ಇದು ಸೇಲ್ ಆಗಿದೆ. ಓಕೆ, ಸೊ ನೋಡ್ತಾ ಇರಬಹುದು ಇಲ್ಲಿ ನೋಡಿ ಎಷ್ಟೊಂದು ಇದೆ ಅಂತ ನೋಡಿ. ಓಕೆ, ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ಪ್ಲಾನರ್ ಇದೆ, ಡೈಲಿ ಪ್ಲಾನರ್ ಇದೆ. ಡೈಲಿ ಪ್ಲಾನರ್ ಅಂದ್ರೆ ಫ್ರೆಂಡ್ಸ್ ಏನಾಗುತ್ತೆ, ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇರಬಹುದು. ಯಾಕಂದ್ರೆ ಇಂಡಿಯಾದಲ್ಲಿ ಫ್ರೆಂಡ್ಸ್ ಅದು ಯಾರು ಜಾಸ್ತಿ ಯೂಸ್ ಮಾಡೋದಿಲ್ಲ, ಬೇರೆ ಕಂಟ್ರಿಲಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಮೊದಲಿಗೆ ಫ್ರೆಂಡ್ಸ್ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದೊಂದು ಪ್ರಾಡಕ್ಟ್ ಇದೆ, ಇದು ಕೂಡ ಡಿಜಿಟಲ್ ಪ್ರಾಡಕ್ಟ್ ಇದೆ. ಇಲ್ಲಿ ನೋಡ್ತಾ ಇರಬಹುದು ಪ್ರೀಮಿಯಂ ಡಿಜಿಟಲ್ ಪ್ಲಾನರ್ ಅಂತ ಕೊಟ್ಟಿದ್ದಾರೆ. ಹಾಗೂ ಫ್ರೆಂಡ್ಸ್ ಇದು ಸೇಲ್ ನೋಡಿ ಎಷ್ಟು ಬಂದಿದೆ, 15,700 ಸೇಲ್ ಬಂದಿದೆ. ಹಾಗೂ ಫ್ರೆಂಡ್ಸ್ ಇದಕ್ಕೆ ಇವರು ಎಷ್ಟು ಪ್ರೈಸ್ ಚಾರ್ಜ್ ಮಾಡ್ತಿದ್ದಾರೆ, 906 ರೂಪಾಯಿ ಇವರು ಚಾರ್ಜ್ ಮಾಡ್ತಾರೆ. ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಸೊ ನೀವೇ ಗಾಬರಿ ಆಗ್ತಾರೆ ಇವರು ಎಷ್ಟೊಂದು ಅರ್ನಿಂಗ್ಸ್ ಮಾಡ್ತಿದ್ದಾರೆ ಅಂತ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಟೋಟಲ್ ಇವರು ಎಷ್ಟೊಂದು ಅರ್ನಿಂಗ್ ಮಾಡಿದಾರೆ ಅಂತ. ಇಲ್ಲಿ ಫ್ರೆಂಡ್ಸ್ ನೀವು ನೋಡಿದ್ರೆ 1,35,30,30,000 ರೂಪಾಯಿ ಫ್ರೆಂಡ್ಸ್ ಇವರು ಕೇವಲ ಈ ಒಂದು PDF ಫೈಲ್ ಇಂದ ಅರ್ನಿಂಗ್ ಮಾಡಿದ್ರೆ. ಹಾಗೂ ಫ್ರೆಂಡ್ಸ್ ಇವಾಗ ನಿಮಗೆ ಪ್ರಾಡಕ್ಟ್ ತೋರಿಸಿದೆ ಅಂತ ಅನ್ಕೊಳ್ಳಿ, ನೀವು ಶಾಕ್ ಆಗ್ತೀವಿ. ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಪ್ರಾಡಕ್ಟ್ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ನೋಡಿ ಇವ್ರು ಏನ್ ಸೇಲ್ ಮಾಡ್ತಾರೆ ಅಂತ.
ಇಲ್ಲಿ ಫ್ರೆಂಡ್ಸ್ ಇದು ಸೆಲ್ಫ್ ಕೇರ್ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಸಿಂಪಲ್ ಕೊಟ್ಟಿರ್ತಾರೆ ಗೊತ್ತಾ, ಡೇಟ್ ಕೊಟ್ಟಿರ್ತಾರೆ, ಹೆಸರನ್ನ ಕೊಟ್ಟಿರ್ತಾರೆ, ಅದನ್ನ ನಿಮಗೆ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ 24 ಅವರ್ ಪ್ಲಾನರ್ ಅಂತಿದೆ. ಅಂದ್ರೆ ಫ್ರೆಂಡ್ಸ್ ಇಲ್ಲಿ 24 ಗಂಟೆಯಲ್ಲಿ ನೀವು ಏನೆಲ್ಲ ಕೆಲಸ ಮಾಡಬೇಕು ಅನ್ಕೊಂಡಿರ್ತೀರ ಅದನ್ನ ನಿಮಗೆ ನೋಟ್ ಡೌನ್ ಮಾಡಿ ಅದರ ಪ್ರಕಾರ ನಿಮಗೆ ವರ್ಕ್ ಮಾಡಬೇಕಾಗುತ್ತೆ. ಡೈಲಿ ಪ್ಲಾನರ್ ಅಂದ್ರೆ ಫ್ರೆಂಡ್ಸ್ ಏನಾಗುತ್ತೆ, ಬೇರೆ ಕಂಟ್ರಿಲಿ ನಮ್ಮ ಇಂಡಿಯಾದಲ್ಲಿ ಅಂತ ಇದನ್ನ ಯೂಸ್ ಮಾಡೋದಿಲ್ಲ, ಬೇರೆ ಕಂಟ್ರಿಲಿ ಫ್ರೆಂಡ್ಸ್ ಜನ ಏನ್ ಮಾಡ್ತಾರೆ ಈ PDF ಗಳನ್ನ ಡೌನ್ ಮಾಡ್ಕೊಂಡು ಅದನ್ನ ಪ್ರಿಂಟ್ಔಟ್ ತಗೋತಾರೆ. ಪ್ರಿಂಟ್ಔಟ್ ತೆಗೆದ ಆದ ನಂತರ ಡೈಲಿ ಅವ್ರು ಏನ್ ಕೆಲಸ ಮಾಡಬೇಕಾಗತ್ತಲ್ಲ ಅದನ್ನ ನೋಟ್ ಡೌನ್ ಮಾಡ್ಕೋತಾರೆ. ಸಪೋಸ್ ಅನ್ಕೊಳ್ಳಿ ಇವಾಗ ನಾಳೆ ಎದ್ದು ನಿಮ್ಗೆ ಏನೆಲ್ಲ ಕೆಲಸ ಇರುತ್ತಲ್ಲ ಅದನ್ನ ಮಾಡ್ತಾರೆ ಇವರು, ಇದನ್ನ PDF ಅನ್ನ ಡೌನ್ ಮಾಡ್ಕೊಂಡು ನಾಳೆ ಏನೆಲ್ಲ ಕೆಲಸ ಮಾಡಬೇಕಾಗತ್ತಲ್ಲ ಅದನ್ನ ನೋಟ್ ಮಾಡ್ಕೋತಾರೆ. ನೋಟ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಫ್ರೆಂಡ್ಸ್ ಅದು ಒಂದೊಂದೇ ವರ್ಕ್ ಮಾಡಿ ಒಂದೊಂದೇ ಟಿಕ್ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಫ್ರೆಂಡ್ಸ್ ಇಲ್ಲಿ ಡೈಲಿ ಪ್ಲಾನರ್ ಅಂತಾರೆ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಟೆಂಪ್ಲೇಟ್ಸ್ ಗಳನ್ನ ಸೇಲ್ ಮಾಡಿ ಜನ ಇಲ್ಲಿ 1 ಕೋಟಿ ಅರ್ನ್ ಮಾಡ್ತಾರೆ. ನಿಮ್ಮ ಮುಂದೆ ಪ್ರೂಫ್ ಇದೆ, ನಾ ಯಾವುದು ನಿಮ್ಗೆ ಇದೇ ರೀತಿ ಸುಮ್ಮನೆ ಹೀಗೆ ಹೇಳ್ತಿಲ್ಲ, ಗಾಳಿಯಲ್ಲಿ ನಿಮ್ಗೆ ಮಾತಾಡ್ತಾ ಇಲ್ಲ, ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ. ಸೊ ಮತ್ತೆ ನಿಮಗೆ ತೋರಿಸ್ತೀನಿ. ಸೊ ನೋಡಿ ಮತ್ತೆ ನಾನು ಬ್ಯಾಕ್ ಹೋಗ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನೀವು ಇದನ್ನ ಬಂದು ಕ್ಯಾಲ್ಕುಲೇಟ್ ಮಾಡಬಹುದು. 15,000 ಪೀಸಸ್ ಅನ್ನ ಇವರು ಸೇಲ್ ಮಾಡಿದ್ರೆ ಹಾಗೂ ಇದಕ್ಕೆ 906 ರೂಪಾಯಿನ ಇವರು ತಗೋತಿದ್ದಾರೆ. ಸೊ ಇದನ್ನ ಬಂದು ಫ್ರೆಂಡ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಏನಂತ ಕೊಟ್ಟಿದ್ದಾರೆ, ಡಿಜಿಟಲ್ ಫೈಲ್ 5 PDF ಅಂತಿದೆ. ಓಕೆ, 5 PDF ಪೇಜಸ್ ಅನ್ನ ಫ್ರೆಂಡ್ಸ್ ಇವರು ಸೇಲ್ ಮಾಡ್ತಿದ್ದಾರೆ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಕೇವಲ PDF ಅನ್ನ ಸೇಲ್ ಮಾಡಿ ಇಲ್ಲಿವರೆಗೂ ಇವರು 1,35,00,000 ರೂಪಾಯಿನ ಅರ್ನ್ ಮಾಡಿದ್ದಾರೆ. ಸೊ ಇದು ನಮ್ದು ಸೆಕೆಂಡ್ ಪ್ರಾಡಕ್ಟ್ ಆಯ್ತು. ಥರ್ಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್ ನೋಡ್ತಾ ಇರಬಹುದು ಹೋಮ್ ಡೆಕೋರ್ ಅಂತ ನಾನು ಸರ್ಚ್ ಮಾಡಿದೀನಿ. ಸೊ ಇಲ್ಲಿ ಇವಾಗ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಕೋಟ್ಸ್ ಗಳನ್ನ ಜನ ಸೇಲ್ ಮಾಡ್ತಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇದು ಎಷ್ಟು ಸಿಂಪಲ್ ಆಗಿರುವಂತಹ ಕೋಟ್ಸ್ ಗಳನ್ನ ಇಲ್ಲಿ ಜನ ಸೇಲ್ ಮಾಡ್ತಾರೆ ಅಂತ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ನೋಡಿ ಇದು ಎಷ್ಟು ಸಿಂಪಲ್ ಆಗಿರುವಂತಹ ಕೋಟ್ ಇದೆ ಅಂತ. ಸ್ಟೇ ಪಾಸಿಟಿವ್, ಹಾರ್ಡ್ ವರ್ಕ್ ಅಂತಿದೆ. ಇದು ಡಿಜಿಟಲ್ ಪ್ರಾಡಕ್ಟ್ ಇದೆ. ಓಕೆ, ಸೊ ನೋಡ್ತಾ ಇರಬಹುದು ಇದು ಎಷ್ಟು ಸೇಲ್ ಆಗಿದೆ, 3,000 ಪೀಸಸ್ ಇದು ಸೇಲ್ ಆಗಿದೆ. ಹಾಗೂ ಫ್ರೆಂಡ್ಸ್ ಇದಕ್ಕೆ ಇವರು ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ, 758 ರೂಪಾಯಿ ಇವರು ಚಾರ್ಜ್ ಮಾಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ, ಅಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಅಂತ ಕೊಟ್ಟಿದ್ದಾರೆ ಟೈಪ್ ನೋಡಿ ಡಿಜಿಟಲ್ ಫೈಲ್, ಡಿಜಿಟಲ್ ಡೌನ್ಲೋಡ್ ಅಂತ. ಇಲ್ಲಿ ಫ್ರೆಂಡ್ಸ್ ಇವರು ಮತ್ತೆ ಯಾವುದೇ ರೀತಿ ಫ್ರೇಮ್ ಗಳನ್ನ ಸೇಲ್ ಮಾಡ್ತಲ್ಲ, ಇಲ್ಲಿ ಫ್ರೆಂಡ್ಸ್ ಇವರು ಕೇವಲ ಆ ಡಿಸೈನ್ ಗಳನ್ನ ಮಾತ್ರ ಸೇಲ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೋಡ್ತಾ ಇರಬಹುದು ಇದು ನೋಡಿ ಫ್ರೆಂಡ್ಸ್ ಎಷ್ಟು ಟಫ್ ಇದೆ ಹೇಳಿದು. ಕೋಡ್ಸ್ ಅಂತ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಓಕೆ, ಸಿಂಪ್ಲಿ ಫ್ರೆಂಡ್ಸ್ ನಿಮಗೆ ಈ ರೀತಿ ಒಂದು ಫ್ರೇಮ್ ಗಳಲ್ಲಿ ಆಡ್ ಮಾಡಿ ಅದನ್ನ ನಮಗೆ ಪೋಸ್ಟ್ ಮಾಡಬೇಕಾಗುತ್ತೆ. ಸಿಂಪಲ್ ಇಷ್ಟು ಫ್ರೆಂಡ್ಸ್ ನೀವು ಯಾರಿದ್ರು ಕೆಲಸನ ಮಾಡಬಹುದು. ಓಕೆ, ಸೊ ಇವಾಗ ನಮ್ದು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನರ್ಸರಿ ವಾಲಾಟ್ ಅಂತ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಏನ್ ಮಾಡ್ತಿದ್ದಾರೆ, ಸಿಂಪಲ್ ಫ್ರೆಂಡ್ಸ್ ಇದೊಂದು ಫ್ರೇಮ್ಸ್ ಗಳನ್ನ ಇವರು ಕ್ರಿಯೇಟ್ ಮಾಡ್ತಾರೆ. ಸೊ ಇದು ಚಿಕ್ಕ ಮಕ್ಕಳಿಗೋಸ್ಕರ ಇದೆ. ಸೊ ನೋಡಿ ಫ್ರೆಂಡ್ಸ್, ಇದು ಎಷ್ಟು ಸಿಂಪಲ್ ಆಗಿದೆ ಅಂತ. ಸೊ ಇದು ನೋಡಿ ಎಷ್ಟು ಪ್ರಾಡಕ್ಟ್ ಸೇಲ್ ಆಗಿದೆ, 14,000 ಪ್ರಾಡಕ್ಟ್ ಇದು ಸೇಲ್ ಮಾಡಿದ್ದಾರೆ. ಹಾಗೂ ಫ್ರೆಂಡ್ಸ್ ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ, ಒಂದು ಪ್ರಾಡಕ್ಟ್ ಫ್ರೆಂಡ್ಸ್ ಇಲ್ಲಿ ಇವರು 379 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಓಕೆ, ಸೊ ನೋಡ್ತಾ ಇರಬಹುದು ಇದು ಕೂಡ ಫ್ರೆಂಡ್ಸ್ ನೋಡಿ ಡಿಜಿಟಲ್ ಪ್ರಾಡಕ್ಟ್ ಇದೆ. PDF ಅನ್ನ ಇವರು ಸೇಲ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಇವರು PDF ಅನ್ನ ಸೇಲ್ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸಿದ್ದಾರೆ. ಹಾಗೂ ಫ್ರೆಂಡ್ಸ್ ನೀವೇ ನೋಡಿ ಈ ಡಿಸೈನ್ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ. ಈಸಿಲಿ ಫ್ರೆಂಡ್ಸ್ ನೀವು ಈ ರೀತಿ ಡಿಸೈನ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೂಡ ಹೇಳ್ತಾ ಇದೀನಿ. ಓಕೆ, ಇವಾಗ ಫ್ರೆಂಡ್ಸ್ ನಮ್ದು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಲೇಬಲ್ಸ್ ಅಂತ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಲೇಬಲ್ಸ್ ಗಳನ್ನ ಸೇಲ್ ಮಾಡಿ ಎಷ್ಟೊಂದು ಜನ ಅರ್ನಿಂಗ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದೊಂದು ಲೇಬಲ್ ಇದೆ. ಇಲ್ಲಿ ಫ್ರೆಂಡ್ಸ್ ಇವರು 16,000 ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದರೆ ಹಾಗೂ ಇದಕ್ಕೆ ಫ್ರೆಂಡ್ಸ್ ಇವರು 145 ರೂಪಾಯಿ ತಗೋತಾರೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ನೋಡಿ ಎಷ್ಟು ಸಿಂಪಲ್ ಆಗಿರುವಂತ ಲೇಬಲ್ಸ್ ಅನ್ನ ಇಲ್ಲಿ ಇವರು ಸೇಲ್ ಮಾಡ್ತಾರೆ ಅಂತ. ಇದು ಕೂಡ ಫ್ರೆಂಡ್ಸ್ ನೋಡ್ತಾ ಇರಬಹುದು PDF ಫೈಲ್ ಇದನ್ನ ಸೇಲ್ ಮಾಡ್ತಿದ್ದಾರೆ. ಓಕೆ, ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇನ್ 20+ ಬಕೆಟ್ಸ್ ಅಂತಿದೆ. ಅಂದ್ರೆ ಫ್ರೆಂಡ್ಸ್ ಆಲ್ರೆಡಿ ಈ ಡಿಸೈನ್ ಏನಿಲ್ಲ 20 ಜನ ಅವರು ಕಾರ್ಟ್ ಅಲ್ಲಿ ಇದನ್ನ ಆಡ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಓಕೆ, ಹಾಗೆ ಫ್ರೆಂಡ್ಸ್ ಈ ಪ್ರಾಡಕ್ಟ್ ಕೂಡ ನೀವು ನೋಡಬಹುದು 20+ ಬಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಫ್ರೆಂಡ್ಸ್ ಆಲ್ರೆಡಿ 20ಕ್ಕಿಂತ ಜಾಸ್ತಿ ಜನ ಈ ಪ್ರಾಡಕ್ಟ್ ಅನ್ನ ಅವರು ಕಾರ್ಟ್ ಅಲ್ಲಿ ಆಡ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಅಂದ್ರೆ ಫ್ರೆಂಡ್ಸ್ ಅವರು ತಗೊಳಕ್ಕೆ ಪರ್ಚೇಸ್ ಮಾಡಕ್ಕೆ ರೆಡಿ ಇದ್ದಾರೆ ಅಂತ ಅರ್ಥ. ಓಕೆ, ಸೊ ನೋಡ್ತಾ ಇರಬಹುದು. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ಫ್ರೆಂಡ್ಸ್ ಇವಾಗ ನೋಡೋಣ. ಸೊ ನೋಡ್ತಾ ಇರಬಹುದು ಬರ್ತ್ಡೇ ಮೆನ್ಯೂ ಅಂತ ನಾನು ಸರ್ಚ್ ಮಾಡಿದೀನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಮೆನ್ಯೂಸ್ ಗಳನ್ನ ಕೂಡ ಫ್ರೆಂಡ್ಸ್ ನೀವು ಡಿಸೈನ್ ಮಾಡಿಲ್ಲ ಸೇಲ್ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ನೋಡಿ ಇದೊಂದು ಮೆನ್ಯೂ ಇದೆ. ಓಕೆ, ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ಇದು 4,200 ಜನ ಇದನ್ನ ಪರ್ಚೇಸ್ ಮಾಡಿದ್ರೆ ಹಾಗೂ ಇದಕ್ಕೆ ಫ್ರೆಂಡ್ಸ್ ಇವರು 812 ರೂಪಾಯಿ ಇವರು ಚಾರ್ಜ್ ಮಾಡ್ತಾರೆ. ಓಕೆ, ಸೊ ಇವಾಗ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ಇದ್ರದ್ದು ಫೈಲ್ ನೋಡಬೇಕಾದ್ರೆ ಇದು JPG ಫಾರ್ಮೆಟ್ ಅಲ್ಲಿ ಇದನ್ನ ಸೇಲ್ ಮಾಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವರು ಫಿಸಿಕಲ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಿಲ್ಲ, ಕೇವಲ ಫ್ರೆಂಡ್ಸ್ ಇಲ್ಲಿ ಇವರು ಡಿಜಿಟಲ್ ಪ್ರಾಡಕ್ಟ್ ಗಳನ್ನ ಮಾತ್ರ ಸೇಲ್ ಮಾಡ್ತಾರೆ. ಇದು JPG ಫಾರ್ಮೆಟ್ ಅಲ್ಲಿ ಇದೆ. ಓಕೆ, ಸೊ ನೀವೇನು ಫೋಟೋ ತೆಗಿತಾರಲ್ಲ ಅದು JPG ಫಾರ್ಮೆಟ್ ಅಲ್ಲಿ ಇರುತ್ತೆ ಅಥವಾ PNG ಫಾರ್ಮೆಟ್ ಅಲ್ಲಿ ಇರುತ್ತೆ. ಸಿಂಪಲ್. ಹಾಗೂ ನೋಡಿ ಫ್ರೆಂಡ್ಸ್, ಇದು ಎಷ್ಟು ಸಿಂಪಲ್ ಆಗಿದೆ ಅಂತ. ಇಲ್ಲಿ ಫ್ರೆಂಡ್ಸ್ ಇವರು ನೋಡಿ ಏನಂತ ಕೊಟ್ಟಿದ್ದಾರೆ, ಸ್ಟಾರ್ಟರ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಮೇನ್ ಕೋರ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಡಿಸರ್ಟ್ಸ್ ಬಗ್ಗೆ ಇವರು ಕೊಟ್ಟಿದ್ದಾರೆ. ಸಿಂಪಲ್ ಫ್ರೆಂಡ್ಸ್, ಈ ರೀತಿ ನೀವು ಮೆನ್ಯೂಸ್ ಗಳನ್ನ ಕ್ರಿಯೇಟ್ ಮಾಡಿ ಕೂಡ ಇಲ್ಲಿಂದ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಜನ ಮಾಡ್ತಿದ್ರೆ ನಿಮಗೆ ಪ್ರೂಫ್ ಅನ್ನ ತೋರಿಸ್ತಿದ್ದೀನಿ, ವಿತ್ ಪ್ರೂಫ್ ನಿಮಗೆ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಟ್ಯಾಕ್ಸ್ ಅಂತ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಜನ ಈ ರೀತಿ ಟ್ಯಾಕ್ಸ್ ಗಳನ್ನ ಸೇಲ್ ಮಾಡಿ ಎಷ್ಟೊಂದು ಅರ್ನಿಂಗ್ ಮಾಡ್ತಾರೆ ಅಂತ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದಕ್ಕೆ ಎಷ್ಟು ಸೇಲ್ ಬಂದಿದೆ, 3,600 ಸೇಲ್ ಇವರು ಮಾಡಿದ್ದಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಇವರು 34 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಓಕೆ, ಸೊ 34 ರೂಪಾಯಿ ಅಂದ್ರೂ ಕೂಡ ಫ್ರೆಂಡ್ಸ್ ಇಲ್ಲಿಂದ ಇವರು ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡಿರ್ತಾರೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದೀನಿ, ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ಇದನ್ನ ನಾನು ನಿಮಗೆ ಸ್ವಲ್ಪ ಝೂಮ್ ಮಾಡ್ತಾ ಇದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಸ್ವಲ್ಪ ನಾನು ಇವಾಗ ಇದರ ಮೇಲೆ ಹೋರ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಇವರು ಏನು ಯೂಸ್ ಮಾಡ್ತಿದ್ರೆ ಕ್ಯಾನ್ವಾ ಯೂಸ್ ಮಾಡ್ತಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮ್ಗೆ ಹೇಳ್ತೀನಿ ಹೇಗೆ ನೀವು ಕ್ಯಾನ್ವಾನ ಬಳಸ್ಕೊಂಡು ಈ ರೀತಿ ಡಿಸೈನ್ಸ್ ಗಳನ್ನ ನೀವು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಓಕೆ, ಸೊ ನೋಡಿದ್ರಲ್ಲ ಇದೇನು ಇವರೆಲ್ಲ ಡಿಸೈನ್ ಮಾಡಿದ್ರಲ್ಲ ಫ್ರೆಂಡ್ಸ್, ಇದೇನು ಡಿಸೈನ್ ಇದೆಲ್ಲ ಇದೆಲ್ಲ ಇವರು ಕ್ಯಾನ್ವಾದಿಂದಲೇ ಕ್ರಿಯೇಟ್ ಮಾಡಿದ್ದಾರೆ. ಹಾಗೂ ಫ್ರೆಂಡ್ಸ್ ಇದಕ್ಕೆ ಸೇಲ್ ಕೂಡ ಬಂದಿದೆ. ಸೊ ನೋಡಿ ಈ ರೀತಿ ಪ್ರಾಡಕ್ಟ್ ಅನ್ನ ಫ್ರೆಂಡ್ಸ್ 1,800 ಪ್ರಾಡಕ್ಟ್ಸ್ ಇವರು ಆಲ್ರೆಡಿ ಸೇಲ್ ಮಾಡಿದ್ದಾರೆ.
ಓಕೆ, ಸೊ ನೋಡ್ತಿದ್ರ, ಸೊ ನೋಡಿ ಫ್ರೆಂಡ್ಸ್, ನಿಮ್ ಜೊತೆ ನಾನು 100% ವರ್ಕಿಂಗ್ ಮೆಥಡ್ ಶೇರ್ ಮಾಡ್ತೀನಿ. ಸೊ ಜನ ಯಾವ ಮೆಥಡ್ ಅನ್ನ ಬಳಸ್ಕೊಂಡು ಅರ್ನಿಂಗ್ ಮಾಡ್ತಿರ್ತಾರೆ ಅಥವಾ ನಾನು ಯಾವ ಮೆಥಡ್ ಅನ್ನ ಬಳಸ್ಕೊಂಡು ಅರ್ನಿಂಗ್ ಮಾಡ್ತಿದ್ದೀನಲ್ಲ ಅದನ್ನೇ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನನಗೆ ಅಥವಾ ಇವ್ರಿಗೆ ಅರ್ನಿಂಗ್ ಆಗ್ತಿದೆ ಅಂದಮೇಲೆ ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೂ ಕೂಡ ಅರ್ನಿಂಗ್ ಆಗುತ್ತೆ. ಆದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ, ಸರಿಯಾಗಿ ಕೆಲಸ ಮಾಡಬೇಕಾಗುತ್ತೆ, ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ, ಅವಾಗ ಮಾತ್ರ ನಿಮಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಕೆಲವೊಂದಿಷ್ಟು ಜನ ಇದ್ರೆ ಅವ್ರ ಹತ್ರ ಇದನ್ನೆಲ್ಲ ನೋಡಿ ಇದೆಲ್ಲ ವರ್ಕೌಟ್ ಆಗೋದಿಲ್ಲ, ಇದೆಲ್ಲ ತುಂಬಾ ಟಫ್ ಇದೆ, ಇದೆಲ್ಲ ಫೇಕ್ ಇದೆ ಅಂತ ಹೇಳಿ ಹೋಗ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ಕೆಲಸ ಮಾಡಕ್ ಆಗೋದಿಲ್ಲ. ಓಕೆ, ಯಾಕಂದ್ರೆ ಅವ್ರಿಗೆ ಫ್ರೆಂಡ್ಸ್ ಯಾವ್ದೇ ರೀತಿ ಕೆಲಸ ಮಾಡೋಕೆ ರೆಡಿ ಇಲ್ಲ. ಅವ್ರಿಗೆ ಎಲ್ಲ ಫ್ರೀಯಲ್ಲೇ ಬೇಕು. ಅವ್ರು ಯಾವ್ದೇ ರೀತಿ ಕೆಲಸ ಮಾಡೋಕೆ ರೆಡಿ ಇಲ್ಲ, ಎಫರ್ಟ್ ಮಾಡೋಕೆ ರೆಡಿ ಇಲ್ಲ. ಅವ್ರಿಗೆಲ್ಲ ತನ್ನಷ್ಟಕ್ಕೆ ತಾನೇ ದುಡ್ಡು ಬರಬೇಕು. ಅಂತ ಜನರಿಗೆ ಏನು ಹೇಳಕ್ ಆಗೋದಿಲ್ಲ ಫ್ರೆಂಡ್ಸ್. ಅವ್ರಿಗೆ ದೊಡ್ಡ ನಮಸ್ಕಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಆನ್ಲೈನ್ ಮೂಲಕ ಅರ್ನಿಂಗ್ ಆಗಬೇಕು ಮಾಡಬೇಕು ಅಂದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ತಲೆ ಓಡಿಸಬೇಕಾಗುತ್ತೆ, ಸ್ವಲ್ಪ ಕೆಲಸ ಮಾಡಬೇಕಾಗುತ್ತೆ, ಸ್ಮಾರ್ಟ್ ಆಗಿ ನಿಮಗೆ ವರ್ಕ್ ಮಾಡಬೇಕಾಗುತ್ತೆ. ಅವಾಗ ನಿಮಗೆ ಅರ್ನಿಂಗ್ ಆಗಕ್ಕೆ ಸಾಧ್ಯ. ಇಲ್ಲೇ ಇವಾಗ ನಿಮ್ಗೆ ಪ್ರೂಫ್ ತೋರಿಸ್ತೀನಿ, ಇದೆಲ್ಲ ನಿಮ್ಮ ಮುಂದೆ ಪ್ರೂಫ್ ಇದೆ. ಓಕೆ, ಸೊ ನೋಡಿರ್ತೀರ, ಸೊ ಇಲ್ಲಿ ನೋಡಿ ನಿಮ್ಮ ಮುಂದೆ ಪ್ರೂಫ್ ಇದೆ. ನೀವು ಬಂದು ಕೂಡ ಇದರಲ್ಲಿ ವಿಸಿಟ್ ಆಗಿ ನೋಡಿ. ಇಲ್ಲಿ ಜನ ಆಲ್ರೆಡಿ ಇದನ್ನ ಕೆಲಸ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡ್ತಾರೆ. ಇಲ್ಲಿ PDF ಫೈಲ್ಸ್ ಗಳನ್ನ ಸೇಲ್ ಮಾಡಿ ಕೋಟಿಗಟ್ಟಲೆ ದುಡ್ಡನ್ನ ಗಳಿಸ್ತಾರೆ. ಸೊ ನೀವು ಕೂಡ ಫ್ರೆಂಡ್ಸ್ ಇಲ್ಲಿಂದ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಮತ್ತೆ ಅದನ್ನ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಪ್ರಾಪರ್ ಆಗಿ ವರ್ಕ್ ಮಾಡಿ ಡೆಫಿನೆಟ್ಲಿ ಫ್ರೆಂಡ್ಸ್ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಓಕೆ, ಸೊ ಇವಾಗ ಬನ್ನಿ ನಾವು ನೋಡೋಣ ಹೇಗೆ ನೀವು ಈ ರೀತಿ ಡಿಸೈನ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಿಮಗೋಸ್ಕರ ಇಲ್ಲಿ ಒಂದು ಡಿಸೈನ್ ಅನ್ನ ಕ್ರಿಯೇಟ್ ಮಾಡಿದೀನಿ ಕ್ಯಾನ್ವಾ ಅನ್ನ ಬಳಸ್ಕೊಂಡು. ಓಕೆ, ಸೊ ಕ್ಯಾನ್ವಾ ನೋಡಿ ಫ್ರೆಂಡ್ಸ್ ಇದು ನಂದು ಪೇಡ್ ವರ್ಷನ್ ಅನ್ನ ಯೂಸ್ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್ ನೀವು ಫ್ರೀ ವರ್ಷನ್ ಅಲ್ಲಿ ಕೂಡ ಅದನ್ನ ಯೂಸ್ ಮಾಡಬಹುದು. ಇಲ್ಲಿ ನೀವು ಪೇಡ್ ವರ್ಷನ್ ತಗೊಂಡ್ರ ಅಂತ ಅನ್ಕೊಳ್ಳಿ, ಇಲ್ಲಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಎಲಿಮೆಂಟ್ ಸ್ವಲ್ಪ ಚೆನ್ನಾಗಿ ನೋಡೋಕೆ ಸಿಗುತ್ತೆ. ಇಲ್ಲ ನಿಮಗೆ ಫ್ರೀಯಲ್ಲಿ ಬೇಕಾದ್ರೆ ನೀವು ಫ್ರೀಲಿ ಕೂಡ ಕ್ರಿಯೇಟ್ ಮಾಡಬಹುದು. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಂದು ನಾನು ಡಿಸೈನ್ ಅನ್ನ ಕ್ರಿಯೇಟ್ ಮಾಡಿದೀನಿ ಅಂತ. ಸೊ ಇದು ಹಾಗೂ ಇಲ್ಲಿ ನೋಡ್ತಾ ಇರಬಹುದು ಇದು ನೋಡಿ ಫ್ರೆಂಡ್ಸ್ ಎಷ್ಟು ಸಿಮಿಲರ್ ಆಗಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್ ಇದು ಸೇಲ್ ಆಗುತ್ತೆ ಅಂತ ತಕ್ಷಣ ಡೆಫಿನೆಟ್ಲಿ ಫ್ರೆಂಡ್ಸ್ ಇದು ಕೂಡ ಸೇಲ್ ಆಗುತ್ತೆ. ಓಕೆ, ಸೊ ಇವಾಗ ನಾನು ನಿಮಗೆ ಹೇಳ್ತೀನಿ ಇದನ್ನ ನಾನು ಹೇಗೆ ಕ್ರಿಯೇಟ್ ಮಾಡಿದೆ ಅಂತ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನಾನೇನು ಮಾಡಿದ್ದೀನಿ ಗೊತ್ತಾ, ಸೊ ನಿಮಗೆ ಸ್ಟಾರ್ಟಿಂಗ್ ಇಂದ ತೋರಿಸ್ತೀನಿ. ಸೊ ಮತ್ತೆ ಫ್ರೆಂಡ್ಸ್ ನಾ ಇವಾಗ ಕ್ಯಾನ್ವಾ ಮೇಲೆ ಬರ್ತಾ ಇದೀನಿ. ಸೊ ಇಲ್ಲಿ ಬರ್ತಾ ಇದೀನಿ. ಇಲ್ಲಿ ಬಂದ ನಂತರ ಸಿಂಪ್ಲಿ ಇವಾಗ ಇಲ್ಲಿ ನಿಮ್ಮೊಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ ಕ್ರಿಯೇಟ್ ಡಿಸೈನ್ ಅಂತ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು A3 ಅಂತ ಸರ್ಚ್ ಮಾಡ್ತೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಇವಾಗ A3 ಡಾಕ್ಯುಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. A3 ಡಾಕ್ಯುಮೆಂಟ್ ನಾನು ಯಾಕೆ ಸೆಲೆಕ್ಟ್ ಮಾಡಿದೆ ಅಂದ್ರೆ ಇಲ್ಲಿ ಇಟ್ಸಿಲಿ ಬರ್ತಿದ್ದೀನಿ. ಇಟ್ಸಿಲಿ ಬಂದ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ನೋಡ್ತಾ ಇರಬಹುದು ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದರೆ ಸೈಜ್ ಗಳನ್ನ ಫ್ರೆಂಡ್ಸ್ ಇಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ತಾ ಇರಬಹುದು A3 ಸೈಜ್ ಅನ್ನ ಇವರು ಯೂಸ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಲ್ಲಿ A3 ಸೈಜ್ ಅನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಿಲ್ಲ, ನಾನು ಎಲಿಮೆಂಟ್ಸ್ ಅಲ್ಲಿ ಬರ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಾನು ಫ್ರೇಮ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಮ ಮುಂದೆ ಎಷ್ಟೊಂದು ಫ್ರೇಮ್ಸ್ ಬಂದಿದೆ ಅಂತ. ಇಲ್ಲಿ ನಾನು ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ ಫ್ರೇಮ್ ಬೇಕಾಗತ್ತಲ್ಲ ಆ ಫ್ರೇಮ್ ಅನ್ನ ಫ್ರೆಂಡ್ಸ್ ಇಲ್ಲಿಂದ ಸೆಲೆಕ್ಟ್ ಮಾಡಬಹುದು. ಇದನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ಇದರ ಮೇಲೆ ಬಂದು ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಬಂದು ನಾನು ಇದ್ರ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನನಗೆ ಒಂದು ಹೆಲ್ಪ್ ಆಗುತ್ತೆ. ನಾನು ಪೇಡ್ ಯೂಸ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ಈಸಿಲಿ ಇಲ್ಲಿಂದ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡಬಹುದು. ಓಕೆ, ಸೊ ನೋಡ್ತಾ ಇರಬಹುದು ನಾ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಏನ್ ಮಾಡ್ತೀನಿ, ಇದ್ರದ್ದು ಸ್ವಲ್ಪ ಸೈಜ್ ಏನಿಲ್ಲ ನಾನು ಅದನ್ನ ದೊಡ್ಡ ಮಾಡ್ತೀನಿ. ಸಿಂಪಲ್ ಇಷ್ಟ ಆದ ನಂತರ ಫ್ರೆಂಡ್ಸ್ ಮತ್ತೆ ನಾನು ಎಲಿಮೆಂಟ್ಸ್ ಅಲ್ಲಿ ಬರ್ತೀನಿ. ಇಲ್ಲಿಂದ ಬಂದು ಫ್ರೆಂಡ್ಸ್ ಇವಾಗ ನಾನು ಲಾಯನ್ ಕಿಡ್ಸ್ ಅಂತ ನಾನು ಈ ರೀತಿ ಸರ್ಚ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನನಗೆ ಎಷ್ಟೊಂದು ಇಲ್ಲಿ ಎಲಿಮೆಂಟ್ಸ್ ಬರುತ್ತೆ ಅಂತ. ಓಕೆ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ ಎಲಿಮೆಂಟ್ ಬೇಕೋ ಆ ಎಲಿಮೆಂಟ್ ಅನ್ನ ಫ್ರೆಂಡ್ಸ್ ಇಲ್ಲಿಂದ ಸೆಲೆಕ್ಟ್ ಮಾಡಬಹುದು. ಓಕೆ, ಸೊ ನೋಡ್ತಾರ ಎಷ್ಟು ಚೆನ್ನಾಗಿ ಇಲ್ಲಿ ನನಗೆ ಎಲಿಮೆಂಟ್ಸ್ ಗಳನ್ನ ನೋಡೋಕೆ ಸಿಗ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದನ್ನ ನಾನು ಸ್ವಲ್ಪ ಸೈಜ್ ಅನ್ನ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ಓಕೆ, ಸಿಂಪಲ್. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನನಗೆ ಲೀಫ್ ಬೇಕಾಗಿದೆ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನಾನು ಇದ್ರ ರೆಫರೆನ್ಸ್ ಅನ್ನ ತಗೋತೀನಿ. ಸೊ ನೋಡ್ತಾ ಇರಬಹುದು ಇಲ್ಲಿ ಸ್ವಲ್ಪ ನಮಗೆ ಲೀಫ್ ಗಳು ನೋಡೋಕೆ ಸಿಗ್ತಾ ಇದೆ. ಓಕೆ, ಸೊ ಹಾಗಾಗಿ ಇವಾಗ ನಮಗೆ ಲೀಫ್ ಬೇಕು ಅಂದ್ರೆ ಸಿಂಪ್ಲಿ ಫ್ರೆಂಡ್ಸ್ ಏನು ಮಾಡ್ತೀನಿ, ಎಲಿಮೆಂಟ್ಸ್ ಅಲ್ಲಿ ಬರ್ತೀನಿ. ಎಲಿಮೆಂಟ್ಸ್ ಅಲ್ಲಿ ಬಂದು ಸಿಂಪ್ಲಿ ಲೀಫ್ ಅಂತ ನಾನು ಸರ್ಚ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಮ ಮುಂದೆ ಎಷ್ಟೊಂದು ಇಲ್ಲಿ ಲೀಫ್ಸ್ ಬಂದಿದೆ ಅಂತ. ಓಕೆ, ಸೊ ಇದನ್ನ ಫ್ರೆಂಡ್ಸ್ ಬೇಕಾದ್ರೆ ಯೂಸ್ ಮಾಡಬಹುದು. ಓಕೆ, ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಲಿ ಇದನ್ನ ಕ್ರಿಯೇಟ್ ಮಾಡಬಹುದು ಅಂತ. ಆಕ್ಚುಲಿ ಹೇಳಬೇಕು ಅಂದ್ರೆ ಫ್ರೆಂಡ್ಸ್ ಇದೇನು ಡಿಸೈನ್ ಕ್ರಿಯೇಟ್ ಮಾಡಿದ್ರಲ್ಲ ಇದಕ್ಕಿಂತ ಚೆನ್ನಾಗಿ ಕಾಣ್ತಿದೆ. ಸೊ ನೋಡ್ತಾರ ಎಷ್ಟು ಸಿಂಪಲ್ ಆಗಿ ಇವರು ಕ್ರಿಯೇಟ್ ಮಾಡಿದ್ರೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಬೇಸಿಕಲಿ ಇವ್ರು ಏನ್ ಮಾಡಿದ್ರೆ 3 ಫ್ರೇಮ್ಸ್ ಅಲ್ಲಿ ಬೇರೆ ಬೇರೆ ಅನಿಮಲ್ಸ್ ಗಳನ್ನ ಆಡ್ ಮಾಡಿದ್ದಾರೆ. ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತಹ ಡಿಸೈನ್ ಸೇಮ್ ಇದೆ, ಬಟ್ ಕೇವಲ ಇಲ್ಲಿ ಅನಿಮಲ್ಸ್ ಅನ್ನ ಚೇಂಜ್ ಮಾಡಿದ್ರೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಕೂಡ ಆಡ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಗೊತ್ತಾ, ಇದನ್ನ ಸಿಂಪ್ಲಿ ಡುಪ್ಲಿಕೇಟ್ ಮಾಡ್ಕೊತೀನಿ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ, ಆಡ್ ಪೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಥವಾ ಇದರಲ್ಲಿ ಸಿಂಪ್ಲಿ ಡುಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ಡುಪ್ಲಿಕೇಟ್ ಆಗಿದೆ. ನೆಕ್ಸ್ಟ್ ಏನ್ ಮಾಡೋಣ ಗೊತ್ತಾ, ನಾವು ಇಲ್ಲಿ ಎಲಿಮೆಂಟ್ಸ್ ಅಲ್ಲಿ ಬರೋಣ. ಎಲಿಮೆಂಟ್ಸ್ ಅಲ್ಲಿ ಬಂದು ಇವಾಗ ನಾವು ಕೇವಲ ಅನಿಮಲ್ ಚೇಂಜ್ ಮಾಡೋಣ. ಇಲ್ಲಿಂದ ಫ್ರೆಂಡ್ಸ್ ಏನ್ ಮಾಡ್ತೀನಿ, ನಾನು ಇದನ್ನ ಡಿಲೀಟ್ ಮಾಡ್ತೀನಿ. ಸಿಂಪ್ಲಿ ಫ್ರೆಂಡ್ಸ್ ಇವಾಗ ಇದನ್ನ ಆಡ್ ಮಾಡ್ತೀನಿ. ಓಕೆ, ಸೊ ನೋಡಿದ್ರಲ್ಲ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ, ಇದೇ ರೀತಿ ಇದನ್ನ ಡುಪ್ಲಿಕೇಟ್ ಮಾಡ್ತಿದ್ದೀನಿ ಇವಾಗ. ಸೊ ನೋಡ್ತಾ ಇರಬಹುದು ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದು ಅನಿಮಲ್ ಅನ್ನ ನಾವು ಚೇಂಜ್ ಮಾಡೋಣ. ಓಕೆ, ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಸಿಂಪಲ್ ಇದನ್ನ ಈ ರೀತಿ ಡಿಸೈನ್ಸ್ ಅನ್ನ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿದ್ರಲ್ಲ ಸಿಂಪಲ್ ಇದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ನೋಡಬೇಕಾಗುತ್ತೆ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ನೀವು ಯಾವ ರೀತಿ ಮಾಡ್ತೀರಾ, ಇದಕ್ಕೋಸ್ಕರ ಫ್ರೆಂಡ್ಸ್ ಏನ್ ಮಾಡಬೇಕಾಗುತ್ತೆ, ಸಿಂಪ್ಲಿ ಮೇಲ್ಗಡೆ ನಿಮ್ಗೆ ಒಂದು ಆಪ್ಷನ್ ನೋಡೋಕೆ ಸಿಗುತ್ತಲ್ಲ ಶೇರ್ ಅಂತ, ಅದರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇದು ನಿಮಗೆ PDF ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಮಾಡಿಸಬೇಕು ಅಂದ್ರೆ ಸಿಂಪ್ಲಿ ಫ್ರೆಂಡ್ಸ್ ಏನ್ ಮಾಡಲಿ, ಸಿಂಪ್ಲಿ ಬಂದು ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ ಆಪ್ಷನ್ಸ್ ಗಳು ನೋಡೋಕೆ ಸಿಗುತ್ತೆ. PNG ಅಂತ ಇದೆ, ನಿಮಗೆ ಬೇರೆ ಬೇರೆ ಫಾರ್ಮೆಟ್ ನೋಡೋಕೆ ಸಿಗುತ್ತೆ. JPG ಇದೆ, PNG ಇದೆ, PDF ಸ್ಟ್ಯಾಂಡರ್ಡ್ ಅಂತ ಇದೆ, PDF ಪ್ರಿಂಟ್ ಅಂತ ಇದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ನೋಡಬೇಕಾಗುತ್ತೆ PDF ಪ್ರಿಂಟ್ ಅಂತ ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ.
ಸಿಂಪಲ್. ಇಷ್ಟ ಆದ ನಂತರ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಸಿಂಪ್ಲಿ ಇದನ್ನ ನೀವು ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಷ್ಟ ನಂತರ ಸಿಂಪ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಇದನ್ನ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಇಟ್ಸಿಯಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸಿಂಪಲ್. ಅಲ್ಲಿಂದ ಫ್ರೆಂಡ್ಸ್ ಜನ ಏನ್ ಮಾಡ್ತಾರೆ, ಬಾಯ್ ಮಾಡಿ ಇದನ್ನ ಡೌನ್ಲೋಡ್ ಮಾಡಿದಾಗ ಇದು PDF ಫಾರ್ಮೆಟ್ ಅಲ್ಲಿ ಅವ್ರ ಕಡೆ ಡೌನ್ಲೋಡ್ ಆಗುತ್ತೆ. ಸಿಂಪಲ್. ಓಕೆ, ಇದೇ ರೀತಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಸಿಂಪ್ಲಿ ಕ್ಯಾನ್ವಾದಲ್ಲಿ ಬನ್ನಿ. ಕ್ಯಾನ್ವಾದಲ್ಲಿ ಬಂದು ಇಲ್ಲಿ ಡೈಲಿ ಪ್ಲಾನರ್ ಅಂತ ಸರ್ಚ್ ಮಾಡಿ. ಡೈಲಿ ಪ್ಲಾನರ್ ಅಂತ ನಾನು ಸೆಲೆಕ್ಟ್ ಮಾಡಿದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಿಮ್ಮ ಹತ್ರ ಟೆಂಪ್ಲೇಟ್ಸ್ ಇದೆ. ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲೇ ನಿಮಗೆ ಟೆಂಪ್ಲೇಟ್ ಹೇಳ್ತಿದಿಲ್ಲ, ಈ ಟೆಂಪ್ಲೇಟ್ಸ್ ನೋಡ್ತಾ ಇರಬಹುದು. ಇದು ಟೆಂಪ್ಲೇಟ್ ಹಾಗೂ ಮತ್ತೆ ನಾನು ನಿಮ್ಗೆ ಯಾವಾಗಲೂ ತೋರಿಸಿದಿಲ್ಲ, ಇದೇನಿದೆಲ್ಲ ಇದು ಪ್ರಾಡಕ್ಟ್ ನೋಡ್ತಾ ಇರಲ್ಲ, ಇದು ಮತ್ತೆ ಇದು ನೋಡಿ ಇದೆಲ್ಲ ಸೇಮ್ ಇದೆ. ಸಿಂಪಲ್ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಗೊತ್ತಾ, ಇದನ್ನ ಸಿಂಪಲ್ ಇಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಮೊದಲಿಗೆ ಫ್ರೆಂಡ್ಸ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಂದ ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ಯಾವ ರೀತಿ ಚೇಂಜಸ್ ಮಾಡೋದು ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಬ್ಯಾಕ್ ಗ್ರೌಂಡ್ ಕಲರ್ ಬೇಕಾದ್ರೆ ಚೇಂಜ್ ಮಾಡಬಹುದು. ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಬಂದು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿಂದ ನೀವು ಕಲರ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ರೀತಿ ನಿಮಗೆ ಬೇರೆ ಬೇರೆ ಕಲರ್ ಬರುತ್ತೆ. ಈ ರೀತಿ ನಿಮಗೆ ಸ್ವಲ್ಪ ಕಲರ್ಸ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ಕಲರ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಡೈಲಿ ಪ್ಲಾನರ್ ಅಂತ ಬರ್ತಿದ್ದಾರೆ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ನೀವು ಫಾಂಟ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ಫಾಂಟ್ ಸ್ಟೈಲ್ ಗಳನ್ನ ನೋಡಕ್ ಸಿಗುತ್ತೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಈ ರೀತಿ ಬೇರೆ ಬೇರೆ ನಿಮಗೆ ಫಾಂಟ್ ಗಳು ನೋಡಕ್ ಸಿಗುತ್ತೆ. ಆ ಫಾಂಟ್ ಗಳನ್ನು ನೀವು ಸಿಂಪ್ಲಿ ಚೇಂಜ್ ಮಾಡಿ. ಇಷ್ಟು ಚೇಂಜ್ ಮಾಡಿದ ಆದ ನಂತರ ಫ್ರೆಂಡ್ಸ್ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ನೀವು ಸೇಲ್ ಮಾಡಬಹುದು. ಸೊ ಓಕೆ, ಸೊ ಗೊತ್ತೈತಿ ನಿಮಗೆ ಎಷ್ಟು ಈಸಿ ಇದೆ ನೋಡಿ ಕ್ಯಾನ್ವಾದಲ್ಲಿ ಇದನ್ನ ಯೂಸ್ ಮಾಡುವಂತ. ಆಲ್ರೆಡಿ ಫ್ರೆಂಡ್ಸ್ ನಿಮಗೆ ಪ್ರೀ ಟೆಂಪ್ಲೇಟ್ ನೋಡಕ್ ಸಿಗುತ್ತೆ. ಓಕೆ, ಸೊ ನೋಡಿ ಎಷ್ಟೊಂದು ಟೆಂಪ್ಲೇಟ್ಸ್ ನಿಮಗೆ ನೋಡಕ್ ಸಿಗುತ್ತೆ ಅಂತ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ ಟೆಂಪ್ಲೇಟ್ ಬೇಕೋ ಆ ಟೆಂಪ್ಲೇಟ್ ಅನ್ನ ಫ್ರೆಂಡ್ಸ್ ನೀವು ಯೂಸ್ ಮಾಡಬಹುದು. ಇದು ಕೂಡ ಆಯ್ತು. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಿಮಗೆ ಹೋಮ್ ಡೆಕೋರ್ ಬಗ್ಗೆ ಹೇಳಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಹೋಮ್ ಡೆಕೋರ್ ಅಲ್ಲಿ ಏನಿದೆ, ಸಿಂಪ್ಲಿ ಫ್ರೆಂಡ್ಸ್ ಇವರು ಕೋಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಓಕೆ, ಸೊ ಇವಾಗ ನಿಮಗೆ ಕೋಟ್ಸ್ ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್ ಇದು ಸ್ಟೇ ಪಾಸಿಟಿವ್ ಅಂತಿದೆ, ವರ್ಕ್ ಹಾರ್ಡ್ ಅಂತಿದೆ. ಸೊ ಈ ರೀತಿ ಫ್ರೆಂಡ್ಸ್ ಇವಾಗ ಕೋಡ್ಸ್ ಅನ್ನ ಹೇಗೆ ನೀವು ಕ್ರಿಯೇಟ್ ಮಾಡೋದು ಅಂತ ಕೂಡ ನಿಮಗೆ ಹೇಳ್ತೀನಿ. ಸೊ ಮತ್ತೆ ನಾನು ಕ್ಯಾನ್ವಾದಲ್ಲಿ ಬರ್ತಾ ಇದೀನಿ. ಇವಾಗ ಫ್ರೆಂಡ್ಸ್ ನಾವು ಸೈಜ್ ಅನ್ನ ಮೊದಲಿಗೆ ನೋಡ್ಕೋಬೇಕಾಗುತ್ತೆ. ಸೊ ನಾನು ಮಾಡ್ತೀನಿ ಗೊತ್ತಾ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಸೊ ಇವರು ಫ್ರೆಂಡ್ಸ್ ಇದು ಯಾವ ಸೈಜ್ ಅಲ್ಲಿ ಡೆಲಿವರ್ ಮಾಡ್ತಿದ್ದಾರೆ ಅಂತ ನೋಡೋಣ. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಈ ರೀತಿ ನಿಮಗೆ ಸ್ವಲ್ಪ ರಿಸರ್ಚ್ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವರು ಫೈಲ್ ಸೈಜ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆ, 0.27 ಅಂತ ಇವರು ಫೈಲ್ ಸೈಜ್ ಅನ್ನು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇದು ಕೂಡ A3 ಸೈಜ್ ಅಲ್ಲಿ ನೀವು ಇದನ್ನ ಸೆಲೆಕ್ಟ್ ಮಾಡಬಹುದು. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಸೈನ್ ಮಾಡ್ತೀನಿ. ಮತ್ತೆ ಕ್ಯಾನ್ವಾನ ಓಪನ್ ಮಾಡ್ತೀನಿ. ಸೊ ಇದರಲ್ಲಿ ಬರ್ತೀನಿ, ಬಂದು ಕ್ರಿಯೇಟ್ ಡಿಸೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ನಾನು ಮತ್ತೆ A3 ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಸೇಮ್ ಪ್ರೊಸೆಸ್ ಇದೆ ಫ್ರೆಂಡ್ಸ್. ಇಲ್ಲಿಂದ ಇವಾಗ ನಾನು ಮತ್ತೆ ಫ್ರೇಮ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಲಿ ನೀವು ಈ ರೀತಿ ಡಿಜಿಟಲ್ ಪ್ರಾಡಕ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ಅಂತ. ಕೇವಲ ಫ್ರೆಂಡ್ಸ್ 5 ರಿಂದ 10 ನಿಮಿಷದಲ್ಲಿ ನೀವು ಈ ರೀತಿ ಡಿಸೈನ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ನೋಡಿದ್ರಲ್ಲ ಜನ ಹೇಗೆ ಇಲ್ಲಿ ಆನ್ಲೈನ್ ಮೂಲಕ PDF ಗಳನ್ನ ಸೇಲ್ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸ್ತಾ ಇದ್ದಾರೆ. ಸೊ ನೀವು ಕೂಡ ಫ್ರೆಂಡ್ಸ್ ಇವ್ರ ತರ ದುಡ್ಡನ್ನ ಗಳಿಸಬಹುದು. ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಸ್ವಲ್ಪ ಆ ಕೆಲಸನ ಕಲಿಬೇಕಾಗುತ್ತೆ, ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಸ್ವಲ್ಪ ಎಕ್ಸ್ಪರ್ಟ್ ಆಗಬೇಕಾಗುತ್ತೆ. ಎಕ್ಸ್ಪರ್ಟ್ ಯಾವಾಗ ಆಗೋಕ್ಕೆ ಸಾಧ್ಯ, ಯಾವಾಗ ನೀವು ಡೈಲಿ ಕೆಲಸ ಮಾಡ್ತೀರಾ, ಡೈಲಿದು ಪ್ರಾಕ್ಟೀಸ್ ಮಾಡ್ತೀರಾ, ಅವಾಗಲೇ ಫ್ರೆಂಡ್ಸ್ ನಿಮಗೆ ಇಲ್ಲಿ ಎಕ್ಸ್ಪರ್ಟ್ ಆಗೋಕ್ಕೆ ಸಾಧ್ಯ. ಸ್ವಲ್ಪ ಫ್ರೆಂಡ್ಸ್ ನಿಮ್ದು ಡಿಸೈನಿಂಗ್ ಸ್ಕಿಲ್ ಆಗಿರ್ಬೋದು ಅಥವಾ ಗ್ರಾಫಿಕ್ ಡಿಸೈನ್ ಸ್ಕಿಲ್ ನಿಮಗೆ ಇಂಪ್ರೂವ್ ಮಾಡಬೇಕಾಗುತ್ತೆ. ಆನಂತರ ಫ್ರೆಂಡ್ಸ್ ನೀವು ಕೂಡ ಅಲ್ಲಿಂದ ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡಬಹುದು. ಹಾಗೂ ಫ್ರೆಂಡ್ಸ್ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಇಲ್ಲಿ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಆಗಬೇಕು ಅಂದ್ರೆ ಸ್ವಲ್ಪ ನಿಮಗೆ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕಾಗುತ್ತೆ, ಪೇಷನ್ಸ್ ಅನ್ನ ಇಟ್ಕೋಬೇಕಾಗುತ್ತೆ. ಅವಾಗ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಯಾವುದೋ ಒನ್ ಡೇಲಿ ನಿಮಗೆ ರಿಸಲ್ಟ್ ತಂದು ಕೊಡೋದಿಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವರನ್ನು ಲಕ್ಷಾಂತರ ರೂಪಾಯಿ ದುಡ್ಡು ಗಳಿಸಿದ್ರಲ್ಲ, ಅವರು ಕೂಡ ಫ್ರೆಂಡ್ಸ್ ಒನ್ ಡೇಲಿ ಗಳಿಸಿಲ್ಲ. ಸೊ ಅಲ್ಲಿ ಫ್ರೆಂಡ್ಸ್ ಅವರು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾರೆ. ಅವಾಗ ಫ್ರೆಂಡ್ಸ್ ಅವರಿಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಸೊ ನೀವು ಕೂಡ ಫ್ರೆಂಡ್ ಡೆಫಿನೆಟ್ಲಿ ಈ ರೀತಿ ಕೆಲಸನ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಹಾಗೂ ಫ್ರೆಂಡ್ಸ್ ಇವಾಗ ನಿಮ್ಮ ಮೆಂಟಲ್ ಕ್ವಶನ್ ಬರ್ತಾ ಇರಬಹುದು, ಇಟ್ಸಿಯಲ್ಲಿ ಅಕೌಂಟ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಇದಕ್ಕೋಸ್ಕರ ಫ್ರೆಂಡ್ಸ್ ಸೆಕೆಂಡ್ ಪಾರ್ಟ್ ಬರುತ್ತೆ. ಸೊ ಅದಕ್ಕೂ ಮುಂಚೆ ಫ್ರೆಂಡ್ಸ್ ನನಗೆ ಈ ವಿಡಿಯೋ ಮೇಲೆ ಚೆನ್ನಾಗಿ ವ್ಯೂಸ್ ಹಾಗೂ ಲೈಕ್ಸ್ ಬಂತು ಅಂತ ಅನ್ಕೊಳ್ಳಿ. ಹಾಗೂ ನಮಗೆ ಕಮೆಂಟ್ ಮಾಡಿ ನಿಮಗೆ ಸೆಕೆಂಡ್ ಪಾರ್ಟ್ ಬೇಕು ಅಂದ್ರೆ. ಸೆಕೆಂಡ್ ಪಾರ್ಟ್ ಅಲ್ಲಿ ಫ್ರೆಂಡ್ಸ್ ನಮಗೆ ಹೇಳ್ತೀನಿ ಇಟ್ಸಿಯಲ್ಲಿ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಹಾಗೂ ಅದರಲ್ಲಿ ನೀವು ಹೇಗೆ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡೋದು ಅಂತ ಹೇಳ್ತೀನಂತೆ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕೆ ಹೋಗ್ಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.